ವೆಲ್ಕಮ್ ಬ್ಯಾಕ್ ಟು ಆಶಾ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಿರೋ ವಿಡಿಯೋ ಅಂದರೆ ಖುಷ್ಬೂ ಆಯಲ್. ಇದು ಖುಷ್ಬೂ ಮೇಡಮ್ ಅವರು ತೆಲುಗು ಆ್ಯಕ್ಟರ್ಸ್ ಆಗಿದ್ದಾರಲ್ಲ, ಅವರು ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದು. ಸೊ ನಾವು ಇದನ್ನು ಯೂಸ್ ಮಾಡ್ತಾಯಿದ್ವಿ, 20 ಡೇಸಿಂದ ಯೂಸ್ ಮಾಡ್ತಾಯಿದ್ವಿ. ತುಂಬ ರಿಸಲ್ಟ್ ತುಂಬ ಚೆನ್ನಾಗೇ ಬಂದಿದೆ. ಸೊ ಅದನ್ನು ನಿಮಗೆ ಹೇಗೆ ಹೋಮ್ ಮೇಡಲ್ಲಿ ಮಾಡೋದು ಅಂತ ನಾವು ಕ್ವಿಕ್ಕಾಗಿ ತೋರಿಸ್ಕೊಡ್ತೀವಿ. ಗೈಸ್, ಫಸ್ಟು ವಿಟಮಿನ್ ಇ ಟಾಬ್ಲೆಟ್ ಮತ್ತು ಆರೆಂಜ್ ಸಿಪ್ಪೆ, ಕ್ಯಾರೆಟು ನಾವು 1 ಕ್ಯಾರೆಟ್ನ ತುರ್ಕೊಂಡಿದ್ದೀವಿ. ಇದು ಅಷ್ಟೇ 1 ಬೀಟ್ರೋಟ್ನ ನಾವು ತುರ್ಕೊಂಡಿದ್ದೀವಿ. ಇದು ಪ್ಯೂರು ಕೊಬ್ಬರಿ ಎಣ್ಣೆ, ಇಲ್ಲಿ ಕುಡಿಯೋಲ್ಲಿ ಸಿಗುತ್ತೆ ನಮಗೆ, ಅಲ್ಲಿ ತೊಗೊಂಡಿದ್ದೀವಿ ಗೈಸ್. ನೆಕ್ಸ್ಟು ನಾವು ಮಾಡಬೇಕಾದ್ರೆ ಪಾತ್ರೆ ಬೇಕು, ಹಾಲು ಕಾಯಿಸೋ ಪಾತ್ರೆ. ನಾವು ಇದಕ್ಕೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವು ಫಸ್ಟು ಬಿಸಿನೀರು ಕಾಯಿಸಿ ಅದಕ್ಕೆ ಉಪ್ಪಾಕಿ ಸ್ವಲ್ಪ ಕ್ಲೀನ್ ಮಾಡ್ಕೋತೀವಿ. ನೆಕ್ಸ್ಟು ಗೈಸ್, ಇವಾಗ ನಾವು ಪಾತ್ರೆ ಇಟ್ಕೊಂಡಿದ್ದೀವಿ, ಮೀಡಿಯಮ್ ಆಗಿರಬೇಕು, ಅದಕ್ಕೆ ನಾವು ಸ್ವಲ್ಪ ಸಣ್ಣ ಮಾಡ್ಕೊಂಡಿದ್ದೀವಿ ಗ್ಯಾಸು. ನಾವಿವಾಗ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀವಿ ಗೈಸ್. ನೆಕ್ಸ್ಟು ಮೂಸಂಬಿ ಸಿಪ್ಪೆ ಹಾಕ್ತಾಯಿದ್ದೀನಿ. ಅದು ಮೂಸಂಬಿ ಹಾಕ್ಬೇಕಾದ್ರೆ ಸ್ಮೆಲ್ ಬರುತ್ತೆ ಗೈಸ್, ನಿಮಗೆ ಗೊತ್ತಾಗುತ್ತೆ. ಈ ಥರ ನೊರೆ ಬಂದಮೇಲೆ ಗೈಸ್ ಸ್ವಲ್ಪ ಕ್ಯಾರೆಟ್, ಬೀಟ್ರೋಟ್, ಗೈಸ್, ಇದು 200 ಮಿಲಿಯಮ್ ಕೊಬ್ಬರಿ ಎಣ್ಣೆ ಹಾಕಿದ್ದೀವಿ ನಾವು, ಪ್ಯೂರ್ ಕೊಬ್ಬರಿ ಎಣ್ಣೆ. ಇದು 100 ಮಿಲಿಯಮ್ ಆಗೋವರೆಗೂ ನಾವು ಸ್ಲೋ ಮೀಡಿಯಮ್ ಆಗಿ ಬೇಯಿಸಬೇಕು ಗೈಸ್. ನೋಡಿ, ಕಲರ್ ಬಿಟ್ಕೊಳ್ಳೋವರೆಗೂ ನೀವೇ ನೋಡ್ತಾ ಇದ್ದೀರಾ ಯಾವ ಥರ ಕಲರ್ ಬಿಟ್ಕೊಳ್ಳುತ್ತೆ ಅಂತ. ಕ್ಯಾರೆಟಲ್ಲಿ ಮತ್ತು ಬೀಟ್ರೋಟಲ್ಲಿ, ಮೂಸಂಬಿಯಲ್ಲಿ ವಿಟಮಿನ್ ಸಿ, ಬಿ ಎಲ್ಲ ಇರುತ್ತೆ, ತುಂಬ ಪ್ಯೂರಾಗಿರುತ್ತೆ. ಮತ್ತು ಸಾಂಬಾರು ಮಾಡಿರೋ ಪಾತ್ರೆಯಲ್ಲೆಲ್ಲ ಮಾಡಬಾರ್ದು, ಮುಖ ಹಾಳಾಗುತ್ತೆ. ಇಲ್ಲ ನಾವಿವಾಗ ಕಾಫಿ ಟೀ ಮಾಡಿರ್ತೀವಿ, ಅದರೊಳಗಡೆ ಸ್ವಲ್ಪ ಬಿಸಿನೀರು ಕಾಯಿಸಿ ಉಪ್ಪು ಹಾಕ್ಬಿಟ್ಟು ಎಲ್ಲ ಈಚೆ ನೀರು ಚೆಲ್ಬಿಟ್ಟು ಮಾಡಬೇಕು. ನೋಡಿ ಗೈಸ್, ಕಲರ್ ತುಂಬ ಚೆನ್ನಾಗಿ ಬಿಟ್ಕೋತೈತೆ. ಈ ಥರ ಕುದಿಬೇಕು, ಕಲರ್ ಇದಂತೂ ತುಂಬ ಯೂಟ್ಯೂಬಲ್ಲೆಲ್ಲ ಫೇಮಸ್ ಆಗಿಬಿಟ್ಟೈತೆ ಖುಷ್ಬೂ ಮೇಡಮ್ದು. ಅದಕ್ಕೆ ಬೇರೆ ಹತ್ರ ತೊಗೊಳ್ಳೋದೇನು, ನಾವು ಒಂದು ಸಲ ಮನೇಲೇ ಮಾಡಿ ನೋಡೋಣ, ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು ನಾವು 20 ಡೇಸಿಂದ ಟ್ರೈ ಮಾಡ್ತಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ರಿಸಲ್ಟು. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಬೇರೆಯವ್ರ ಹತ್ರ ಆರ್ಡ್ರ್ ಕೊಟ್ಟು ಫೇಕ್ ಆಗೋ ಬದಲು ನಾವೇ ಮನೇಲೇ ಟ್ರೈ ಮಾಡೋಣ. ನಾನು ಇದೆಲ್ಲ ಫೇಕ್ ಅಂದ್ಕೊಂಡಿದ್ದೆ, ಫೇಕ್ ಎಲ್ಲ ಗೈಸ್, ಇದು ರಿಯಲಿ ತುಂಬ ಚೆನ್ನಾಗಿದೆ. ನಾನು 20 ಡೇಸಿಂದ ಟ್ರೈ ಮಾಡ್ತಾಯಿದ್ದೀನಿ. ಡಯೆಟ್ಗೂ ಅಷ್ಟೇ ಕ್ಯಾರೆಟು ಮತ್ತು ಬೀಟ್ರೋಟು ಎಲ್ಲ ತಿಂದರೆ ಸಣ್ಣನೂ ಹೋಗ್ತೀವಿ. ಫೇಸ್ಗೂ ಅಷ್ಟೇ ಮುಖ ಗ್ಲೋ ಬರುತ್ತೆ. ಮತ್ತು ಇದನ್ನು 10 ನಿಮಿಷ ಹಚ್ಕೊಳ್ಳಿ ಗೈಸ್. 10 ನಿಮಿಷ ಹಚ್ಕೊಂಡ್ಮೇಲೆ ಮುಖನ ಸೋಪಾಗಿ ತೊಳಿಬಾರ್ದು, ಕಡಲೆ ಹಸಿಟ್ಟಲ್ಲಿ ಮುಖ ತೊಳಿರಿ. 7 ದಿನ ಬಿಡದೆ ಟ್ರೈ ಮಾಡಿ ಗೈಸ್, ತುಂಬ ಚೆನ್ನಾಗಿ ಬರುತ್ತೆ. ನನಗೆ ತುಂಬ ರಿಸಲ್ಟ್ ಚೆನ್ನಾಗಿ ಸಿಕ್ಕಿದೆ, ಅದಕ್ಕೆ ನಮಗೆ ಸಿಕ್ಕಿದೆ ಅನ್ನೋದಕ್ಕೆ ನಿಮಗೂ ತೋರಿಸ್ಕೊಡ್ತಾಯಿದ್ದೀನಿ ಗೈಸ್. ಕಲರ್ ಬಿಡೋವರೆಗೂ ಸ್ಲೋ ಮೀಡಿಯಮಾಗಿ ಈ ಥರ ಕುದೀತಾ ಇರಬೇಕು. 200 ಮಿಲಿ ಹಾಕ್ರೆ 100 ಮಿಲಿಯವರೆಗೂ ಆಗಬೇಕು ಗೈಸ್. ಇದು ಎಲ್ಲದರಲ್ಲೂ ಫ್ಲೇವರ್ ಬಿಟ್ಕೋಬೇಕಲ್ಲ, ಕ್ಯಾರೆಟು ಮತ್ತು ಬೀಟ್ರೋಟು, ಮೂಸಂಬಿ ಇದೆಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ಬಾದಾಮಿ ಹಾಲು ಮತ್ತು ವಿಟಮಿನ್ ಸಿ ಹಾಕಬೇಕು. ಯಾಕೆಂದರೆ ಇದ್ರೊಳಗಡೆ ಹಾಕ್ಬಿಟ್ರೆ ಇದು ಜಾಸ್ತಿ ಬೇಯಬಾರ್ದಲ್ಲ, ಅದಕ್ಕೋಸ್ಕರ ಇದ್ರೊಳಗಡೆ ಹಾಕೋಂಗಿಲ್ಲ. ಸೋಸ್ತೀವಲ್ಲ ಅವಾಗ ಹಾಕಬೇಕು ನೋಡಿ ಗೈಸ್ ಇವೆರಡೂ. ಖುಷ್ಬೂ ಮೇಡಮ್ ಇದನ್ನು 8 ವರ್ಷದಿಂದ ಟ್ರೈ ಮಾಡಿದಾರಂತೆ, ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಿದೆ. ಇವಾಗೊಂದು ತುಂಬ ಫೇಮಸ್ ಆಗಿಬಿಟ್ಟೈತೆ ಗೈಸ್ ಯೂಟ್ಯೂಬಲ್ಲೆಲ್ಲ, ಅದೇ ಖುಷ್ಬೂ ಮೇಡಮ್ ಆಯಿಲು, ಖುಷ್ಬೂ ಮೇಡಮ್ ಆಯಿಲ್ ಅಂತ. ಅದಕ್ಕೆ ನಾವು ಮನೇಲಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟು ತರಿಸ್ಕೋತಿದ್ದೋ, ಇವಾಗ ಹೋಮ್ ಮೇಡಲ್ಲೇ ಮನೇಲೇ ಮಾಡ್ತಾಯಿದ್ದೀವಿ. ಅಲ್ಲಿ ಬೇರೆಯವ್ರ ಹತ್ರ ತರಿಸ್ಕೊಳ್ಳೋದಕ್ಕಿಂತ ನಾವೇ ಮನೇಲಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಗೈಸ್, ಅದಕ್ಕೆ ನಾನೇ ಮನೇಲಿ ಮಾಡ್ತಾಯಿದ್ದೀನಿ. ನೋಡಿ ಯಾವ ಥರ ಬಿಟ್ಕೋತಾ ಇದೆ ಅಂದರೆ ಈ ಥರ ಬಿಟ್ಕೋಬೇಕು. ಇನ್ನೂ ಸ್ವಲ್ಪ ಆಯಿಲ್ ಬಿಟ್ಕೋಬೇಕು, ಅದು ಸ್ವಲ್ಪ ಕಲರ್ ಬರೋವರೆಗೂ ಮಾಡ್ತಾ ಇರಬೇಕು. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ನಿಮ್ಮ ಮುಂದೆನೇ ಮಾಡಿ ನಾವು ತೋರಿಸ್ತಾ ಇದ್ದೀವಿ. ಮತ್ತು ನೆಕ್ಸ್ಟ್ ನಿಮ್ಮ ಮುಂದೆನೇ ನಮ್ಮ ಫೇಸ್ಗೆ ಹಾಕ್ಕೊಂಡು ತೋರಿಸ್ತೀವಿ. ನೋಡಿ ಗೈಸ್, ಇನ್ನು ಬಿಡಬೇಕು ಕಲರ್. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ಅಂತ ನೋಡ್ತಾ ಇದ್ದೀರಾ. ನಮ್ಮ ಫೇಸ್ಗೆ ಹಾಕ್ಕೊಂಡು ಅಪ್ಲೈ ಮಾಡೇ ತೋರಿಸ್ತೀವಿ, ಇದ್ಯಾವುದು ಸುಳ್ಳಲ್ಲ, ನಿಜನೇ. ಆಲ್ಮೋಸ್ಟ್ ಆಗಿದೆ, ಇನ್ನೊಂದು 2-3 ನಿಮಿಷ ಆಗುತ್ತೆ ಗೈಸ್. ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂದರೆ ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ. ಮುಖನೂ ಗ್ಲೋ ಬರುತ್ತೆ, ಮತ್ತು ಪಿಂಪಲ್ಸ್ ಎಲ್ಲ ಹೋಗುತ್ತೆ, ಮಾರ್ಕ್ ಇದ್ದದ್ದೆಲ್ಲ ಹೋಗುತ್ತೆ, ಮುಖ ತುಂಬ ಸ್ಮೂತ್ ಬರುತ್ತೆ. ಮುಖ ಎಲ್ಲ ಹಿಂಗೆ ಸುಕ್ಕಾಗಿರ್ತಲ್ಲ ಗೈಸ್, ಅದೆಲ್ಲ ಹೋಗುತ್ತೆ.
ಆಯಿಲ್ ಸ್ಕಿನ್ ಇರುತ್ತಲ್ಲ ಗೈಸ್, ಅವ್ರು 10 ನಿಮಿಷ ಹಾಕ್ಕೊಳ್ಳಿ ಸಾಕು. ಆಯಿಲ್ ಸ್ಕಿನ್ ಇರೋರು ಜಾಸ್ತಿ ಹೊತ್ತು ಹಾಕೋಬೇಡಿ. ಮಾಮೂಲಿ ಸ್ಕಿನ್ ಇರುತ್ತಲ್ಲ ಅವರೆಲ್ಲ 15 ನಿಮಿಷ ಹಾಕ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ಮುಖ ತೊಳಿಕೋಬೇಕಾದ್ರೆ ಸ್ವಲ್ಪ ನೀರು ತಣ್ಣಗಿರಲಿ, ಬಿಸಿ ನೀರು ಹಾಕೋಬೇಡಿ. ಕಡಲೆ ಹಸಿಟ್ಟಲ್ಲೇ ಮುಖ ತೊಳಿಬೇಕು. ನಿಮ್ಗೆ ರಿಸಲ್ಟ್ ಬರಬೇಕು ಅಂದ್ರೆ ಕಡಲೆ ಹಸಿಟ್ಟಲ್ಲಿ ಮುಖ ತೊಳಿಬೇಕು. ಆ ಸೋಪು ಈ ಸೋಪ್ ಹಾಕಿ ನಿಮ್ಮ ಮುಖ ತೊಳಿಲೇಬಾರ್ದು, ಕಡಲೆ ಹಸಿಟ್ಟಲ್ಲೇ ತೊಳಿರಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೀವು ಹಾಕಿದ ತಕ್ಷಣ ಸೋಪ್ ಹಾಕೋಕೆ ತೊಳೆದ್ರೆ ರಿಸಲ್ಟ್ ಬರೋಲ್ಲ, ಸುಮ್ಮನೆ ವೇಸ್ಟು, ಮಾಡಿದ್ದು ವೇಸ್ಟು. ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂದರೆ, ಆಮೇಲೆ ನೀವು ಸುಮ್ಮನೆ ಮಾಡಿಬಿಟ್ಟು ಕಡಲೆ ಹಸಿಟ್ಟಲ್ಲಿ ಮುಖ ತೊಳೆಯಲ್ಲ, ಸೋಪಲ್ಲಿ ಮುಖ ತೊಳಿತೀರ ಅಂದರೆ ವೇಸ್ಟು. ಅದಕ್ಕೋಸ್ಕರ ಕಡಲೆ ಹಸಿಟ್ಟಲ್ಲೇ ಮುಖ ತೊಳಿರಿ. ಮನೇಲೇ ಕಡಲೆ ಇರುತ್ತಲ್ಲ ಅದರಲ್ಲಿ ಆಡಿಸ್ಕೊಂಡು ಮುಖ ತೊಳಿರಿ. ಅಂಗಡಿ ಕಡಲೆ ಹಸಿಟ್ಟು ತರಬೇಡಿ. ನಾನು ಮನೇಲಿ ಕಡಲೆ ಹಸಿಟ್ಟು ಇದೆಯಲ್ಲ ಅದನ್ನು ರುಬ್ಕೊಂಡೇ ಮಾಡ್ತೀನಿ. ಅಂಗಡಿಲಿ ಕಡಲೆ ಹಸಿಟ್ಟು ಏನಾದ್ರು ಮಿಕ್ಸ್ ಮಾಡಿರ್ತಾರೆ, ತಿರ್ಗಾ ಪಿಂಪಲ್ಸ್ ಎಲ್ಲ ಆಗುತ್ತೆ. ಅದಕ್ಕೆ ಮನೇಲೇ ಕಡಲೆ ಹಸಿಟ್ಟು ರುಬ್ಕೊಳ್ಳಿ. ಅದ್ರ ಜೊತೆಗೆ ರೋಸ್ ಇರುತ್ತಲ್ಲ ಗೈಸ್, ರೋಸ್ ಹಾಕೊಂಡು ರುಬ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ ಮುಖ. ನಾನು ರೋಸ್ ಹಾಕೊಂಡಿಲ್ಲ, ನೆಕ್ಸ್ಟು ರೋಸ್ ಹಾಕೊಂಡು ಟ್ರೈ ಮಾಡ್ತೀನಿ ಗೈಸ್. ಇದಾಗೋಯ್ತು. ಇದಾದಮೇಲೆ ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು. ತಣ್ಣಗಾದಮೇಲೆ ಸ್ವಲ್ಪ ವಿಟಮಿನ್ ಸಿ ಮತ್ತು ಬಾದಾಮಿ ಆಯಿಲ್ ಹಾಕ್ಕೋಬೇಕು. ಇದು ಗೈಸ್, ಬಾದಾಮಿ ಎಣ್ಣೆ ರೈಟ್ ಜಾಸ್ತಿ, ಏನು ಮಾಡೋಕ್ಕೋಗಲ್ಲ, ತೊಗೊಂಡಿದ್ದೀವಿ. ವಿಟಮಿನ್ ಸಿ ಇದು ತಣ್ಣಗಾದ್ಮೇಲೆ ಬೇರೆ ಪಾತ್ರೆಗೆ ಕ್ಲೀನಾಗಿ ಸೋಸ್ಕೊಂಡು ಆದಮೇಲೆ ಅವೆರಡು ಹಾಕಬೇಕು. ನೋಡಿ ಗೈಸ್, ನೋಡಿ ಆಲ್ರೆಡಿ ಆಯಿತು. ಇದೊಂದು ಸ್ವಲ್ಪ ತಣ್ಣಗಾಗಲಿ, ಮತ್ತು ನಮ್ಮ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀವಿ 10 ನಿಮಿಷ ಯಾವ ಥರ ಅಪ್ಲೈ ಮಾಡಬೇಕು ಅಂತ. ನೋಡಿ ಹಾರ್ಕೊಂಡಿದೆ ನೋಡಿ ಗೈಸ್, ಸೋಸ್ತಾ ಇದ್ದೀವಿ. ಪ್ಯೂರಾಗಿ ಸೋಸಬೇಕು. ನೋಡಿ ಎಷ್ಟು ನಾವು ಆಯಿಲ್ ಹಾಕಿದ್ದು ಎಷ್ಟು ಬಂದಿದೆ ಅಂತ ನೀವೇ ನೋಡಿ. ಈಗ ಇದ್ರ ಜೊತೆಗೆ ಸ್ವಲ್ಪ ಬಾದಾಮಿ ಆಯಿಲು, ವಿಟಮಿನ್ ಸಿ ಹಾಕಬೇಕು. ಒಂದು ಸಲ ಸೋಸ್ಕೊಂಡ ಗೈಸ್, ಅದಕ್ಕೆ ಇನ್ನೊಂದು ಸಲ ಸೋಸ್ಕೋಬೇಕು ನೀಟಾಗಿ ಪ್ಯೂರಾಗಿ. ಮತ್ತೆ ಇನ್ನೊಂದು ಸಲ ಸೋಸ್ಕೋತಾ ಇದ್ದೀವಿ. ಇವಾಗ ಈಗ ಬಂದಿರೋದನ್ನೆಲ್ಲ ಕಷ್ಟನೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ವೇಸ್ಟ್ ಮಾಡಿಬಿಡಿ, ಇನ್ನೊಂದು ಸಲ ಸೋಸ್ಕೊಳ್ಳಿ. ನೋಡಿ ಗೈಸ್, ಎಷ್ಟು ಪ್ಯೂರಾಗಿದೆ. ಕಲರ್ ಯಾವ ಥರ ಬಂದಿದೆ ನೀವು ನೋಡ್ತಾ ಇದ್ದೀರ, ಎಷ್ಟು ಶೈನಿಂಗಲ್ಲಿದೆ ಅಂತ. ನೋಡಿ ಗೈಸ್, ಇವಾಗ ವಿಟಮಿನ್ ಸಿ ಹಾಕೋತಾ ಇದ್ದೀವಿ. ಒಂದು ಹಾಕ್ಕೊಂಡಿದ್ದೀವಿ, ಜಾಸ್ತಿ ಹಾಕೊಂಡು ನಾವು ಮಾಡ್ಕೊಂಡಿರೋದು ಒಂದು ಸ್ವಲ್ಪ ಅಲ್ವಾ, ಅದಕ್ಕೋಸ್ಕರ. ಬಾದಾಮಿ ಅಷ್ಟೇ ಸ್ವಲ್ಪ ಹಾಕೋತೀವಿ, ಜಾಸ್ತಿ ಹಾಕೋಲ್ಲ. ಈಗ ನೆಕ್ಸ್ಟು ಬಾದಾಮಿ 1 ಸ್ಪೂನ್ ಹಾಕೋತಾ ಇದ್ದೀವಿ, ಜಾಸ್ತಿ ಹಾಕೊಳ್ಳಲ್ಲ. ನಾವು ಯಾಕೆಂದರೆ ಸ್ವಲ್ಪ ಎಣ್ಣೆ ಮಾಡಿರೋದಕ್ಕೋಸ್ಕರ ಬಾದಾಮಿ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನೋಡಿ ಗೈಸ್, ನೀವೇ ನೋಡ್ತಿದ್ದೀರಿ ಎಷ್ಟು ಕಲರ್ ಬಂದಿದೆ ಅಂದರೆ, ಎಷ್ಟು ಪ್ಯೂರಾಗಿ ಕಲರ್ ಬಂದಿದೆ ಅಂದರೆ. ಎಲ್ಲ ಬೀಟ್ರೋಟು, ಕ್ಯಾರೆಟು ಮತ್ತು ಎಲ್ಲನೂ ಸ್ವಲ್ಪ ಫುಲ್ಲು ಕಲರ್ ಬಂದಿದೆ, ಎಲ್ಲ ಚೆನ್ನಾಗಿ ಬೇಯ್ದೈತೆ. ನೋಡಿ ಇವಾಗ ಸೋಸ್ಕೋತಾ ಇದ್ದೀವಿ, ನೀವೇ ನೋಡ್ತಾ ಇದ್ದೀರಾ. ಬಾಟಲ್ಗೆ ಸ್ಟೋರ್ ಮಾಡ್ತಾ ಇದ್ದೀವಿ. ಇವಾಗ ಇದಾದಮೇಲೆ ಯಾವ ಥರ ಹಚ್ಕೋಬೇಕು ಅಂತಲೂ ನಾವು ಮುಖಕ್ಕೆ ಹಾಕ್ಬಿಟ್ಟು ಯಾವ ಥರ ಮಸಾಜ್ ಮಾಡಬೇಕು ಅಂತಲೂ ತೋರಿಸ್ತೀವಿ ನೋಡಿ. ಇವಾಗ ಕ್ವಶನ್ ಬರುತ್ತೆ, ಇದು ತುಂಬ ಆಗಿದೆಯಲ್ಲ ಅಕ್ಕ ಅಂತ. ನಾವು ಇಷ್ಟು ಎಣ್ಣೆ ಹಾಕಿ ಮತ್ತೆ ಇನ್ನೂ ಒಂದು 100 ಗ್ರಾಮಷ್ಟು ಎಣ್ಣೆನ, ಕೊಬ್ಬರಿ ಎಣ್ಣೆನ ಹಾಕಿದ್ದೋ ನಾವು ಗೈಸ್. ಯಾಕಂದರೆ ನಮ್ಗೆ ಸ್ಟೋರ್ ಜಾಸ್ತಿ ಬೇಕಿತ್ತು, ಪದೇ ಪದೇ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಇವಾಗ ಈ ಆಯಿಲಲ್ಲಿ ಫೇಸಿಗೆ ಅಪ್ಲೈ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಅಪ್ಲೈ ಮಾಡಬೇಕು ಅಂತಲೂ ತೋರಿಸ್ತಾ ಇದ್ದೀವಿ. ಒಂದು ಕಡೆಯಿಂದ ಅಪ್ಲೈ ಮಾಡ್ಕೊಂಡು ಹೋಗಿ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡಿಸ್ಕೊಳ್ಳಿ. ಯಾವ ಥರ ಮಸಾಜ್ ಮಾಡಬೇಕು ಅಂತಲೂ ತೋರಿಸ್ತಾ ಇದ್ದೀನಿ ನಮ್ಮ ಫೇಸಲ್ಲೇ. 10 ನಿಮಿಷ ಮಸಾಜ್ ಮಾಡಬೇಕು ಗೈಸ್, ಇದೇ ಥರ. 10 ನಿಮಿಷ ಇದೇ ಥರ ಹಿಂಗೆ ಎಲ್ಲ ಮಸಾಜ್ ಮಾಡ್ತಾ ಇರಬೇಕು. ಡೈಲಿ ಅಷ್ಟೇ ಇದೇ ಥರ 7 ದಿನ, 1 ವಾರ ಕಂಟಿನ್ಯೂಸ್ ಮಾಡಿ ಯಾವ ಥರ ಬರುತ್ತೆ ಅಂತ ನೀವೇ ನೋಡ್ತೀರಾ. ಸ್ಮೆಲ್ ಚೆನ್ನಾಗಿ ಅಲ್ಲ. ಈ ಥರ ಮಸಾಜ್ ಮಾಡಬೇಕು 10 ಮಿನಿಟ್ಸ್. ನೋಡಿ ಈ ಥರ ಮಸಾಜ್ ಮಾಡೋದನ್ನೆಲ್ವ ಗೊತ್ತಾಗೋದು. 10 ನಿಮಿಷ ಆದಮೇಲೆ ಕಡಲೆ ಹಸಿಟ್ಟಲ್ಲಿ ಮುಖ ತೊಳಿಬೇಕು. ಮಸಾಜ್ ಮಾಡಿ 10 ನಿಮಿಷ ಆದಮೇಲೆ ಇನ್ನೊಂದು 10 ನಿಮಿಷ ಬಿಟ್ಟು ಕಡಲೆ ಹಸಿಟ್ಟಲ್ಲಿ ಮುಖ ತೊಳಿರಿ ಗೈಸ್. ಯಾವ ಥರ ಬರುತ್ತೆ ಅಂತ ನೀವೇ ನೋಡಿ. 7 ಡೇಸ್ ಟ್ರೈ ಮಾಡಲೇಬೇಕು. ನಾವು ಬೇರೆಯವ್ರದ್ದೆಲ್ಲ ನೋಡಿ ಮಾಡೋದಕ್ಕಿಂತ ನಾವೇ ಮನೇಲಿ ಮಾಡೋದು ಬೆಟರ್ ಅಲ್ವಾ.
ನಾನೇನಾದ್ರು ಅದು ಕೊಡ್ಲಿಲ್ಲ ಅತ್ತೆಗೆ ಅಂದ್ರೆ ನಿಮ್ದು ಏನು ಬಿಡಲ್ಲ ನೋಡು. ಈ ಥರ ನಾದಿ ಮಗಳು ಯಾವಳು ಸಿಗ್ತಾಳೆ ದಿನಲ್ಲಿ. ಇವತ್ತು ಅಮಾಸೆ. ಅಂದರೆ ಗೈಸ್ ಈ ಥರ ಮಸಾಜ್ ಮಾಡಿಸ್ಕೋತಾ ಇರಬೇಕು 10 ಮಿನಿಟ್ಸ್. ನಾನೇ ಮಾಡ್ಕೋತೀನಿ ಮಸಾಜು, ವೀಡಿಯೋಗೋಸ್ಕರ ಮಾಡ್ತಾ ಇರೋದು. ಇವತ್ತು ಬಿಟ್ಟಿಯಾಗಿದ್ದಾಳೆ ಅಂತ ಆ ಥರ ಏನಿಲ್ಲ ಗೈಸ್, ಯಾವ ಥರ ಮಸಾಜ್ ಮಾಡಬೇಕು ಅಂತ ತೋರಿಸ್ಬೇಕಲ್ವ, ಅದಕ್ಕೋಸ್ಕರ.